ಓಕೆ. ವಂಡರ್ಫುಲ್ ಈವ್ನಿಂಗ್ ಎಲ್ಲರಿಗೂ. ನಮಸ್ಕಾರ. ಇವತ್ತು ಹ್ಯಾಪಿ ರಿಪಬ್ಲಿಕ್ ಡೇ ಎಲ್ಲರಿಗೂ. ಬಹಳ ಖುಷಿ ಆಗ್ತಾ ಇದೆ ಎಲ್ಲಾನು ನೋಡಿ. ಫಂಟಾಸ್ಟಿಕ್ ಆಗಿರ್ತಕ್ಕಂಥ ಹ್ಯಾಪಿ ಫೇಸಸ್ ನೋಡ್ತಾ ಇದೀವಿ. ಹಾಗೆ ಈ ಹ್ಯಾಪಿ ಫೇಸಸ್ ಮತ್ತಷ್ಟು ಹ್ಯಾಪಿ ಆಗಬೇಕು ಆರೋಗ್ಯದ ಮುಖಾಂತರ. ಆರೋಗ್ಯವೇ ಭಾಗ್ಯ, ಎಲ್ಲರೂ ಅದೇ ಹೇಳ್ತಾರಲ್ಲ. ಈಗ ನಮ್ಮ ಸಿದ್ದರಾಮಯ್ಯ ಅವರು ಅನ್ನಭಾಗ್ಯ ಕೊಟ್ರು, ಮತ್ತೊಬ್ರು ಇನ್ನೊಂದು ಯಾವುದೋ ಶಾದಿ ಭಾಗ್ಯ ಕೊಟ್ರು. ಆರೋಗ್ಯ ಭಾಗ್ಯ ಯಾರು ಕೊಟ್ಟಿಲ್ಲ, ನಮಗೆ ಹೀಲಿ ತಂದು ಕೊಡ್ತಾ ಇದೆ. ಆರೋಗ್ಯ ಭಾಗ್ಯ ಹೀಲಿ ತಂದು ಕೊಡ್ತಾ ಇದೆ. ನನಗೆ ಒಂದೇ ಒಂದು ಇನ್ಫಾರ್ಮೇಶನ್ ಬಿಫೋರ್ ವಿ ಸ್ಟಾರ್ಟ್ ದಿ ಟೆಸ್ಟಿಮೋನಿಯಲ್ ಅಶ್ವಿನಿ ಅಂಡ್ ಲೀನಾ. ಇಲ್ಲಿ 250 ಜನ ಇದ್ದಾರೆ, ಫಂಟಾಸ್ಟಿಕ್. ಯಾರಾದ್ರೂ ಫಸ್ಟ್ ಟೈಮ್ ಕೂತಿದ್ದೀರಾ ಇಲ್ಲಿ? ಫಸ್ಟ್ ಟೈಮ್ ನನಗೆ ಸಡನ್ ಆಗಿ ಒಂದು ಲಿಂಕ್ ಬಂದು ಸುಮ್ಮನೆ ಕೂತಿದ್ದೀನಿ. ಯಾರಾದ್ರೂ ಇದ್ರೆ ಸ್ವಲ್ಪ ಅಲ್ಲಿ ಮೆಸೇಜ್ ಅಲ್ಲಿ ಹಾಕಿ ಎಸ್ 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 ಅಂತ. ಐ ವಿಲ್ ಟೇಕ್ ಸಮ್ 5 minutes ಆಫ್ ದಿ ಟೈಮ್ ಅಷ್ಟೇ. ವಾಟ್ ಎಕ್ಸಾಕ್ಟ್ಲಿ ಹೀಲಿ ಇನ್ ಎ ವೆರಿ ಶಾರ್ಟ್ ನೋಟ್ ಅಲ್ಲಿ ತಗೊಳ್ತೀನಿ. ಅಶ್ವಿನಿ, ಇಫ್ ಯು ಗೆಟ್ ಮೆಸೇಜ್ ಜಸ್ಟ್. Yes, I'm getting lots of messages. ಫಸ್ಟ್ ಟೈಮ್ ಕೂತಿದ್ದೀನಿ, ನನ್ಗೆ ಏನೂ ಗೊತ್ತಿಲ್ಲ, ಇದು ಏನು ಅರ್ಥನೇ ಆಗ್ತದೆ. ಯಾರು ಹೇಳಿದ್ರು? ಮೆಸೇಜ್ಗಳು ಬರ್ತಾ ಇದೆ ಗುರುಜಿ. ನೀವು 2 minutes 5 minutes ಡೀಟೇಲ್ಸ್ ಕೊಡ್ಬೋದು. ಸಾಕಷ್ಟು ಮೆಸೇಜ್ಗಳು ಬರ್ತಾ ಇದೆ ಫಸ್ಟ್ ಟೈಮ್ ಬಂದ್ಬಿಟ್ಟು. ಯಾಕೆಂದ್ರೆ ಸಡನ್ ಆಗಿ ನಾವು ಟೆಸ್ಟಿಮೋನಿಯಲ್ಗೆ ಹೋದ್ರೆ ಏನಾಗುತ್ತೆ ಗೊತ್ತಾ, ಬ್ಲಾಂಕ್ ಆಗ್ತೀವಿ ಅಲ್ವಾ. ಸಡನ್ ಆಗಿ ಏನೋ ಕಳಿಸಿದ್ರು, ಏನೋ ಬಂದ್ರು, ಕೂತ್ಕೊಳ್ಳಿ ಅಂತ. ಸೊ ಆಲ್ವೇಸ್ ಸ್ವಲ್ಪ ಮಟ್ಟಿಗೆ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಇದು ಏನಿದು, ವಾಟ್ ಈಸ್ ಇಟ್. ಕೆಲವ್ರಿಗೆ ಗೊತ್ತಿದೆ, ಆಲ್ಮೋಸ್ಟ್ 50% ಗೊತ್ತಿದೆ ಇಲ್ಲಿರೋರ್ಗೆ. ಇನ್ 50% ಅವರು ಇವತ್ತೇನು ನೋಡೇ ಬಿಡೋಣ, ಏನಿದು ಝೂಮ್ ಮೀಟು, ಅದೇನೋ ಹೆಲ್ತ್ ಬಗ್ಗೆ ಹೇಳ್ತಾ ಇದ್ರೆ, ಏನೋ ಹೇಳ್ತಾ ಇದ್ರೆ, ಏನೋ ಅರ್ಥ ಆಗ್ತಾ ಇಲ್ಲ ಅಂತ. ವೆರಿ ಸಿಂಪಲ್ ಆಗಿ ಹೇಳ್ತೀನಿ. ನಮ್ಮ ದೇಹದಲ್ಲಿರ್ತಕ್ಕಂಥದ್ದು 30 ಟ್ರಿಲಿಯನ್ ಸೆಲ್ಸ್ ಇದೆ. ಅದೇ ನಮಗೆ ಮೋಸ್ಟ್ ಪವರ್ ಹೌಸ್ ಅಂತ ಕರಿತೀವಿ. ಅದೊಂಥರ ಜನರೇಟರ್. ನಮಗೆ ಆರೋಗ್ಯವಾಗಿದ್ದೀವಿ ಅಂತಂದ್ರೆ ನಮ್ಮ ಎಲ್ಲಾ ಜೀವಕೋಶಗಳಿಗಾಗಿರ್ತಕ್ಕಂಥ ಸೆಲ್ಸ್ ಆರೋಗ್ಯಕರವಾಗಿದೆ. ಎಂಟೈರ್ ನಮ್ಮ ತಲೆ ಕೂದಲಿಂದ ಹಿಡಿದು ಕಾಲು ಉಗುರವರೆಗೂ ಕೂಡ ಸೆಲ್ಸೇ ಇರೋದು. 12 ತರ ಸೆಲ್ಸ್ ಇರುತ್ತೆ. ಎಲ್ಲಾ ಸೆಲ್ ಒಂದೇ ತರ ಇದ್ರು ಕೂಡ ಒಂದು ಸೆಲ್ ಇನ್ನೊಂದು ಸೆಲ್ಲು ಬೇರೆ ಬೇರೆ ತರ ಫ್ರೀಕ್ವೆನ್ಸಿಲಿ ವರ್ಕ್ ಮಾಡುತ್ತೆ. ವೈಬ್ರೇಷನ್ ಅಂತ ಹೇಳ್ತೀವಿ, ಕಂಪನಾಂಕಗಳು ಅಂತ ಹೇಳ್ತೀವಿ, ಆ ತರ ವರ್ಕ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಬ್ರೈನ್ ಸೆಲ್ಸೇ ಬೇರೆ ತರ ವರ್ಕ್ ಆಗುತ್ತೆ, ಬ್ಲಡ್ ಸೆಲ್ಲೇ ಬೇರೆ ತರ ಇರುತ್ತೆ, ಬೋನ್ ಸೆಲ್ಲೇ ಬೇರೆ ತರ ಇರುತ್ತೆ, ಸ್ಕಿನ್ ಸೆಲ್ಲೇ ಬೇರೆ ತರ ಇರುತ್ತೆ, ಲಿವರ್ ಸೆಲ್ಲೇ ಬೇರೆ. ಎಲ್ಲಾ ಸೆಲ್ಸು ಬೇರೆ ಬೇರೆ ತರ ಕಂಪನಾಂಕಗಳಲ್ಲಿ ವೈಬ್ರೇಟ್ ಆಗುತ್ತೆ. ಯಾವ್ದಾದ್ರು ಒಂದು, ಫಾರ್ ಎಕ್ಸಾಂಪಲ್ ನೋಡಿ, ನಿಮ್ಗೆಲ್ಲರಿಗೂ ಕೂಡ ಏನಾದ್ರು ಒಂದು ಸಮಸ್ಯೆ ಆಗಿದೆ, ನನಗೆ ಒಂದು ಸ್ವಲ್ಪ ಲಿವರ್ ಪ್ರಾಬ್ಲಮ್ ಆಗಿದೆ, ಅಥವಾ ನನಗೆ ಸ್ವಲ್ಪ ತಲೆನೋವ್ತಾ ಇದೆ ಅಂತಂದ್ರೆ, ಆ ಲಿವರ್ ಸೆಲ್ಸ್ ಮತ್ತೆ ಆ ಬ್ರೈನ್ ಅಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ ಸೆಲ್ಸ್ ಮಾತ್ರ ಎಫೆಕ್ಟ್ ಆಗಿರುತ್ತೆ. ಹಾಗಿದ್ರೆ ಬೇರೆ ಹೆಲ್ತಿ ಆಗಿರ್ತಕ್ಕಂಥ ಸೆಲ್ ಯಾಕೆ ಅಲ್ಲೋಗಿ ರಿಪೇರ್ ಮಾಡಲ್ಲ? ಸೊ ಸೆಲ್ ಆದಂತಂದ್ರೆ ಒಂದು ಫ್ಯಾಮಿಲಿ. ಅದು ಸೆಲ್ಸ್ ಆರ್ ಸಪರೇಟ್ ಸಪರೇಟ್ ಫ್ಯಾಮಿಲಿ. ಒಂದೇ ತಾಯಿಯಿಂದ ಹುಟ್ಟಿರ್ತಕ್ಕಂಥದ್ದು. ಒಂದೇ ತಾಯಿ ಅಂದ್ರೆ ಇಲ್ಲಿ ಸ್ಟೆಮ್ ಸೆಲ್ಸ್ ಅಂತ ಕರಿತೀವಿ. ಸ್ಟೆಮ್ ಸೆಲ್ಸ್ ಆರ್ ದಿ ರೂಟ್. ಅಲ್ಲಿಂದ ಬೇರೆ ಬೇರೆ ತರ ಸೆಲ್ಸ್ ಡೆವಲಪ್ ಆಗಿರುತ್ತೆ. ಸೊ ಅಲ್ಲಿರ್ತಕ್ಕಂಥ ಸೆಲ್ಲು ಸರ್ಟೆನ್ ಫ್ರೀಕ್ವೆನ್ಸಿ, ಸರ್ಟೆನ್ ವೈಬ್ರೇಷನ್, ಸರ್ಟೆನ್ ಎನರ್ಜಿ ಲೆವೆಲ್ ಅಲ್ಲಿ ವರ್ಕ್ ಆಗುತ್ತೆ. ಎಲ್ಲಾನು ಒಂದೇ ಎನರ್ಜಿ ಲೆವೆಲ್ ಅಲ್ಲಿ ವರ್ಕ್ ಆಗಲ್ಲ. ಸೊ ಇದನ್ನ ಯಾವ್ದಾರ ಒಂದು ಪಾರ್ಟ್ ಡ್ಯಾಮೇಜ್ ಆಗಿದ್ರೆ, ಫಾರ್ ಎಕ್ಸಾಂಪಲ್ ಲಿವರ್ ಸಮಸ್ಯೆ ಆಗಿದೆ, ನಾವೇನೋ ಕುಡಿದ ಸಮಸ್ಯೆ ಆಗಿದೆಯೋ, ಅಥವಾ ನಮ್ಮ ಇಮ್ಯುನಿಟಿಯಿಂದ ಸಮಸ್ಯೆ ಆಗಿದೆಯೋ, ನಮಗೆ ಬೋನ್ ವೀಕ್ ಆಗಿದೆ, ಅಥವಾ ಕಾಲ್ ವೀಕ್ ಆಗಿದೆ, ಅಥವಾ ಬ್ಲಡ್ ಅಲ್ಲಿ ಏನೋ ಸಮಸ್ಯೆ ಆಗಿದೆ, ಯಾವುದೋ ಒಂದು ಸೆಲ್ಸ್ ಇಂದನೇ ಅದು ಸ್ಟಾರ್ಟ್ ಆಗೋದು. ಆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ಗೆ ನಾವು ಯಾವಾಗಲೂ ಕೂಡ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾವು ಟ್ಯಾಬ್ಲೆಟ್ ತಗೊಳ್ತೀವಿ. ಆ ಟ್ಯಾಬ್ಲೆಟ್ ಹೊಟ್ಟೆಗೆ ಹೋಗಿ ಡೈಜೆಸ್ಟ್ ಆಗಿ ಬ್ಲಡ್ ಮುಖಾಂತರ ಮತ್ತೆ ಆ ಒಂದು ಸೆಲ್ ಪಾಯಿಂಟ್ ಹೋಗಿ ರಿಪೇರಿ ಮಾಡಿ ಬರುತ್ತೆ. ತಗೊಳ್ತಕ್ಕಂಥ ಆಹಾರ, ಫಾರ್ ಎಕ್ಸಾಂಪಲ್ ಒಂದು ಸಣ್ಣ ವಿಚಾರ ಹೇಳ್ತೀನಿ. ಕಣ್ಣು ಸ್ಟ್ರಾಂಗ್ ಆಗಿರ್ಬೇಕು ಅಂತಂದ್ರೆ ನಿಮ್ಗೆ ಅನ್ನ ತಿನ್ನಿ ಅನ್ನಲ್ಲ, ಕ್ಯಾರೆಟ್ ಜಾಸ್ತಿ ತಗೊಳ್ಳಿ ಅಂತಾರೆ. ಆ ಕ್ಯಾರೆಟ್ ಅಲ್ಲಿ ಆ ಒಂದು ಶಕ್ತಿ, ಆ ಒಂದು ವೈಬ್ರೇಷನ್, ಆ ಒಂದು ಫ್ರೀಕ್ವೆನ್ಸಿ ಅದರಲ್ಲಿದೆ. ಬ್ಲಡ್ ಕಮ್ಮಿ ಆಗಿದ್ರೆ ಸೊಪ್ಪು ಜಾಸ್ತಿ ತಿನ್ನಿ, ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಅಥವಾ ಇನ್ನೊಂದು ಯಾವ್ದೋ ತಿನ್ನಿ ಅಂತಾರೆ. ನೋಡಿ, ಒಂದೊಂದು ನೋಡಿ ಡಾಕ್ಟರ್, ನೀವು ಎಷ್ಟೊಂದು ಕಡೆ ನೀವು ನೋಡಿರ್ತೀರಾ, ಯಾವ್ದ್ರಲ್ಲಿ ಟಿವಿಲಿ ಅಲ್ಲೆಲ್ಲ ನೋಡಿರ್ತೀರಾ. ಏನಾದ್ರು ಒಂದು ಪ್ರಾಬ್ಲಮ್ ಇದ್ರೆ ಇದನ್ನ ತಿನ್ನಿ ಅದನ್ನ ತಿನ್ನಿ ಅಂತಾರೆ. ಪ್ರೋಟೀನ್ ಬೇಕು ಅಂದ ತಕ್ಷಣ ನಿಮ್ಮ ಮಗುಗೆ ಮೊಟ್ಟೆ ತಿನ್ಸಿ ಅಂತಾರೆ. ಬೇರೆದ್ರಲ್ಲಿ ಅದಿರಲ್ಲ. ಯಾವ್ಯಾವ ಪದಾರ್ಥದಲ್ಲಿ ನಮ್ಗೆ ಏನೇನು ಬೇಕೋ ಅದದು ಸಿಗ್ತಕ್ಕಂಥದ್ದು. ಅಂತ ಅದ್ಭುತವಾಗಿರ್ತಕ್ಕಂಥ ಶಕ್ತಿ, ಆ ಶಕ್ತಿ ನಮ್ಮ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಆಕಾಶದಲ್ಲಿ ಅಬಂಡೆಂಟ್ ಆಗಿ ಅವೈಲೇಬಲ್ ಆಗಿದೆ. ನಮ್ಮ ಗಾಳಿಲೂ ಸಿಗುತ್ತೆ, ಅದು ಆಕ್ಸಿಜನ್ ಸಿಗುತ್ತೆ. ನೀವು ಋಷಿಮುನಿಗಳೆಲ್ಲ ನೋಡಿರ್ಬೋದು, ಬರೀ ಏರ್ ತಗೊಂಡು ಏರ್ ಬಿಟ್ಟೆ ಶಕ್ತಿಶಾಲಿ ಆಗ್ಬಿಟ್ಟಿರ್ತಾರೆ. ಆ ಸೆಲ್ಸ್ಗೆ ಬೇಕಾಗಿರ್ತಕ್ಕಂಥದ್ದು 3 ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಒಂದು ಆಕ್ಸಿಜನ್ನು,
ಒಂದು ಒಳ್ಳೆ ಆಹಾರ ಅಂದ್ರೆ ಎನರ್ಜಿ ಬೇಕು, ಒಂದು ವೈಬ್ರೇಷನ್ ಬೇಕು. ಈ ವೈಬ್ರೇಷನ್ ಫ್ರೀಕ್ವೆನ್ಸಿಲೇ ಆಹಾರನೂ ಇದೆ, ಹಾಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ವೈಬ್ರೇಷನ್ ಇದೆ, ಶಕ್ತಿನೂ ಇದೆ, ಎನರ್ಜಿನೂ ಇದೆ. ಇದನ್ನ ಬಹಳ ಅದ್ಭುತವಾಗಿರ್ತಕ್ಕಂಥ ನಮ್ಮ ಬಾಸ್ ಅಂತ ಹೇಳ್ಬೋದು, ಬಿಗ್ ಬಾಸ್ ಅಂತ ಹೇಳ್ಬೋದು, ಮಾರ್ಕಸ್ ಅನ್ನೋರು, ಜರ್ಮನಿಯಲ್ಲಿ ನೆಲೆಯಾಗಿರ್ತಕ್ಕಂಥ ಮಾರ್ಕಸ್ ಅವರು ಇದನ್ನ ಕಂಡುಹಿಡಿದಿದ್ದಾರೆ. ಭಾರತದಲ್ಲಿ ಅವರು 12 ವರ್ಷ ಎಲ್ಲಾ ಕಡೆ ಅಲೆದಾಡಿ ಆಧ್ಯಾತ್ಮಿಕ ಚಿಂತನೆ ಮಾಡಿ, ಗೆ ಹೋಗಿ ಅಲ್ಲಿ ಫಿಸಿಕ್ಸ್ ಬಗ್ಗೆ ಅಧ್ಯಯನ ಮಾಡಿ, ಕ್ವಾಂಟಮ್ ಫಿಸಿಕ್ಸ್ ಅಂತ ಕೇಳಿರ್ತೀರ ನೀವು, ಅದನ್ನ ಅಧ್ಯಯನ ಮಾಡಿ, ಹೇಗೆ ಫಿಸಿಕ್ಸ್ ಮತ್ತೆ ಆಧ್ಯಾತ್ಮಿಕ ಫಿಲಾಸಫಿ ಅಂತಾನು ಕರಿಬಹುದು, ಹೇಗೆ ಮರ್ಜ್ ಮಾಡಿ ಒಂದು ವಿಶೇಷವಾಗಿರ್ತಕ್ಕಂಥ 2 ಇಂಚ್ ಬೈ 2 ಇಂಚು, 2 ಇಂಚ್ ಬೈ 2 ಇಂಚ್ ಅಷ್ಟೇ, ಇದು ವಂಡರ್ಸ್ ಮಾಡುತ್ತೆ, ವಂಡರ್ಸ್. 6 ಅಡಿ ದೇಹನ ಹಂಗೆ ಶೇಕ್ ಮಾಡಿ ಸೂಪರ್ ಪವರ್ ಮಾಡುತ್ತೆ ಅಂತ ಡಿವೈಸ್ ಇದು. ನಾನು 6 ತಿಂಗಳಿಂದ ಯೂಸ್ ಮಾಡಿ ಇದರಲ್ಲಿರ್ತಕ್ಕಂಥ ಶಕ್ತಿ ಪ್ರತಿ ಒಬ್ಬರಿಗೂ ಗೊತ್ತಾಗಬೇಕು ಅಂತ ಹೇಳಿ ಇದನ್ನ ಕಳೆದ 3 ಸತಿ ನಾವು ಇದ್ರ ಬಗ್ಗೆ ಟ್ರೈನಿಂಗು ಮತ್ತೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ವಿ. ಇವತ್ತಿನ ಕಾರ್ಯಕ್ರಮ ಇದನ್ನ ಈ ಡಿವೈಸ್ನ ಯೂಸ್ ಮಾಡಿ ಹೇಗೆಲ್ಲ ಅವರಿಗೆ ಬದಲಾವಣೆ ತಂದಿದೆ ಅನ್ನೋ ಒಂದು ವಿಚಾರವನ್ನ ಇಲ್ಲಿ ನಾವು ಪ್ರಸ್ತುತ ಪಡಿಸ್ತಾ ಇದ್ದೀವಿ. ಓಕೆ, ಆಲ್ ದಿ ಬೆಸ್ಟ್. ಚಿಕ್ಕದಾಗಿ ಹೇಳಿದ್ದೀನಿ. ಇನ್ನು ಹೆಚ್ಚು ಇನ್ಫಾರ್ಮೇಶನ್ ತಿಳ್ಕೋಬೇಕು ಅಂದ್ರೆ ಇನ್ನು ನೆಕ್ಸ್ಟ್ ನಾವು ಝೂಮ್ ಮೀಟ್ಗಳು ಫ್ರೆಶ್ ಆಗಿ ವಾಟ್ ಈಸ್ ದಿ ಫ್ರೀಕ್ವೆನ್ಸಿ ಅಂಡ್ ಹೀಲಿ, ಹೌ ಇಟ್ ವರ್ಕ್ಸ್ ಅನ್ನೋದನ್ನ ನಾವು ನೆಕ್ಸ್ಟ್ ಸೆಷನ್ ಬಂದಾಗ ಯಾರು ಸ್ವಲ್ಪ ಇನ್ನೂ ಇನ್ಫಾರ್ಮೇಶನ್ ಬೇಕು, ವಿಲ್ ಬಿ ಕೀಪ್ ಆನ್ ಕಂಡಕ್ಟಿಂಗ್, ಇನ್ವೈಟ್ ಮಾಡ್ತೀವಿ. ಸದ್ಯಕ್ಕೆ ಟುಡೇ ಇಸ್ ಎ ಟೆಸ್ಟಿಮೋನಿಯಲ್ ಡೇ. ಆಲ್ ದಿ ಬೆಸ್ಟ್ ಎಲ್ಲರೂ. ಬಹಳಷ್ಟು ಜನ ಈ ಹೀಲಿನ ಯೂಸ್ ಮಾಡಿ ಅದನ್ನ ಅನಿಸಿಕೆ ಮತ್ತೆ ಅಭಿಪ್ರಾಯ ತಿಳ್ಕೊಳ್ಳಿ. ಅನಿಸಿಕೆ ಮತ್ತೆ ಅಭಿಪ್ರಾಯ ಫ್ರಮ್ ದಿ ಹಾರ್ಟ್, ಹೃದಯದಿಂದ ಹೇಳಿದ್ದಾರೆ. ಸೈಡಿಂದ ಹೋಗ್ಬಿಟ್ಟೆ ಸ್ವಲ್ಪ ಹೇಳಮ್ಮ ನಮಗೋಸ್ಕರ, ಸ್ವಲ್ಪ ಚೂರು ಪುಷ್ ಮಾಡಮ್ಮ. ನೋ, ವರ್ಬ್ಯಾಟಿಮ್ ಥ್ರೂ ದಿ ಹಾರ್ಟ್ ಮಾತಾಡಕ್ಕೆ ರೆಡಿ ಇದ್ದಾರೆ. ಆ ಎಕ್ಸೈಟ್ಮೆಂಟ್ ಇದೆ. ಯಾರ್ಯಾರು ಇವತ್ತಿದ್ದಾರೆ ಕೇಳೋಣ, ಆಮೇಲೆ ನಿಮ್ಮ ಕ್ವಶನ್ ಆನ್ಸರ್ ನಾವು ತಗೊಳ್ತೀವಿ. ಡೆಫಿನೆಟ್ಲಿ ಒಂದು ಒಳ್ಳೆ ಆರೋಗ್ಯಕರ ಜೀವನ ಮತ್ತೆ ಆರೋಗ್ಯಕರ ಒಂದು ಸೊಸೈಟಿ ಮಾಡೋದೇ ಒಂದು ಇಂಪಾರ್ಟೆಂಟ್ ಥಿಂಗ್. ಒಬ್ಬ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವ್ಯಕ್ತಿ ಹೇಳದ್ನಂತೆ, ದೇಶದಲ್ಲಿ ಒಂದು ದೇಶ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಒಂದೇ ಒಂದಿರ್ಬೇಕಂತೆ, ಆ ದೇಶದಲ್ಲಿ ಇರ್ತಕ್ಕಂಥ ಪ್ರಜೆಗಳಿಗೆ ಹೆಲ್ತ್ ಸಾಕಂತೆ. ವೆನ್ ದೇರ್ ಇಸ್ ಎ ಹೆಲ್ತ್, ಎಕನಾಮಿ ಡೆವಲಪ್ಸ್. ಎಷ್ಟೋ ದೇಶಗಳು, ಬಡ ದೇಶಗಳು ನೀವು ನೋಡಿ, ಹೆಲ್ತ್ ಇಸ್ ದಿ ಮೋಸ್ಟ್ ಕ್ರೈಟೀರಿಯಾ, ಎಕನಾಮಿ ಡೌನ್ ಆಗಿದೆ. ದಿ ಕಂಟ್ರಿ ಆರ್ ದಿ ಸ್ಟೇಟ್ ವಿಚ್ ಹ್ಯಾಸ್ ಗಾಟ್ ದಿ ಹೈಯೆಸ್ಟ್ ಹೆಲ್ತ್ ಇಂಡೆಕ್ಸ್, those are the most productive countries, those are the most GDP grown companies, countries ಅಂತ ಹೇಳ್ತಾರೆ. So thank you very much, all the best. Ashwini, over to you. Thank you. Yes.